ಮಿತ್ರರೇ ನಮಸ್ಕಾರ. ಒಂದು ಸಬ್ಸ್ಕ್ರೈಬರ್ ಕ್ವಶನ್ ಇತ್ತು. ಅದೇನಂತ ಹೇಳಿದ್ರೆ, ಭಗವಂತನಿಗೆ ಸರೆಂಡರ್ ಆಗೋದು ಹೇಗೆ ಮತ್ತು ಸರೆಂಡರ್ ಆದ್ರೆ ಏನಾಗುತ್ತೆ ಅನ್ನುವಂಥದ್ದನ್ನ ನಾವಿವತ್ತು ಒಂದು ರಿಯಲ್ ಲೈಫ್ ಇನ್ಸಿಡೆಂಟ್ ಕಥೆಯನ್ನ ಕೇಳ್ತಾ ಹೇಗೆ ಸರೆಂಡರ್ ಆಗೋದು ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ. ಮಿತ್ರರೇ, ಈ ಒಂದು ಘಟನೆ ನಡೆದದ್ದು ಉತ್ತರ ಭಾರತದ ಒಬ್ಬ ಶ್ರೇಷ್ಠ ಸಂತ ಶ್ರೀ ಮಲುಕದಾಸ್ ಜಿ ಮಹಾರಾಜ್ ಅಂತ ಇದ್ದಾರಲ್ಲ, ಅವರ ಒಂದು ಜೀವನದಲ್ಲಿ ನಡೆದಂತಹ ಘಟನೆ. ಗೆಳೆಯರೆ, ಅವರು ಸಾಮಾನ್ಯವಾಗಿ ಈ ದನ ಕಾಯುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದ್ರು. ಒಂದು ದಿನ ಹೀಗೆ ಅವರು ಒಬ್ಬ ಗುರುಗಳ ಒಂದು ವಾಣಿಯನ್ನ ಕೇಳ್ತಾ ಇದ್ರು. ಆಗ ಆ ಗುರುಗಳು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಭಗವದ್ಗೀತೆಯಲ್ಲಿ ಕೃಷ್ಣನ ವಚನ ಇದೆ. ಅದೇನಂತ ಹೇಳಿದ್ರೆ, ಯಾರು ಅನನ್ಯವಾಗಿ ನನ್ನ ಚಿಂತನೆಯನ್ನ ಮಾಡ್ತಾರೋ ಅವರ ಯೋಗಕ್ಷೇಮವನ್ನ ನಾನೇ ನೋಡ್ಕೋತೀನಿ ಅಂತ ಹೇಳಿ. ಇಲ್ಲಿ ಯೋಗಕ್ಷೇಮ ಅಂತ ಹೇಳಿದ್ರೆ ಕೇವಲ ಅವ್ರಿಗೆ ಏನ್ ಬೇಕು ಅಂತ ಅಲ್ಲ, ಒಬ್ಬ ವ್ಯಕ್ತಿಗೆ ನೆಸೆಸರಿಯಾಗಿ ಏನ್ ಬೇಕು ಅದನ್ನು ನಾನು ಕೊಡ್ತೀನಿ ಮತ್ತು ಏನಿದೆ ಅದನ್ನು ನಾನು ಪ್ರಿಸರ್ವ್ ಮಾಡ್ತೀನಿ ಅನ್ನುವಂಥದ್ದು ಆ ಒಂದು ವಾಕ್ಯದ ಅರ್ಥವಾಗಿದೆ. ಆದ್ರೆ ಮಲುಕದಾಸ್ ಜಿ ಅವರು ಹೇಳ್ತಾರೆ, ಇದನ್ನ ಕೇಳ್ಬಿಟ್ಟೆ, ಗುರುಗಳೇ ನೀವ್ ಹೇಳಿದ್ದೇನೋ ಸರಿ, ಭಗವಂತ ಈವನ್ ನಮ್ಗೆ ಊಟನಾದ್ರೂ ಕೊಡ್ತಾನೆ ಅಂತ ಇಟ್ಕೊಳ್ಳಿ, ಹಾಗೆ ಕೊಟ್ಟಿದಂತಹ ಊಟನಾದ್ರೂ ನಾವು ಅಟ್ಲೀಸ್ಟ್ ಕೈಯಲ್ಲಿ ಬಳಸಿ ತಿನ್ಬೇಕು ತಾನೆ. ಹೇಗೆ ಭಗವಂತ ಎಲ್ಲವನ್ನು ಕೊಡ್ತಾನೆ, ಕೊಟ್ರು ಕೂಡ ನಮ್ಮ ಎಫರ್ಟ್ ಆದ್ರೂ ಸ್ವಲ್ಪನಾದ್ರೂ ಬೇಡವಾ? ಉದಾಹರಣೆಗೆ ಒಂದು ಊಟ ಕೊಟ್ರು ನಾವು ಕೂಡ ಅದನ್ನ ತಟ್ಟೆಯಿಂದ ಬಾಯಿಗಾದ್ರೂ ಹಾಕೋಬೇಕು ತಾನೆ ಅಂತ ಹೇಳ್ಬಿಟ್ಟು ಆ ಗುರುಗಳಿಗೆ ಇವರು ಪ್ರಶ್ನೆ ಮಾಡ್ತಾರೆ. ಆದ್ರೆ ಆ ಗುರುಗಳು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಅದ್ರ ಬಗ್ಗೆನೂ ನೀನ್ ತಲೆ ಕೆಡಿಸ್ಕೋಬೇಕಾಗಿಲ್ಲಪ್ಪ, ಭಗವಂತ ಮನಸ್ಸು ಮಾಡ್ತು ಅಂತ ಹೇಳಿದ್ರೆ ನಿನ್ನ ಬಾಯಿಗೂ ಕೂಡ ಆತನೇ ಅನ್ನವನ್ನ ಹಾಕ್ತಾನೆ ಅಂತ ಹೇಳ್ಬಿಟ್ಟು ಆ ಗುರುಗಳು ಹೇಳ್ತಾರೆ. ಆಗ ಮಲುಕದಾಸ್ ಜಿ ಅವರು ಹೇಳ್ತಾರೆ, ಸರಿ ಹಾಗಾದ್ರೆ ನೀವ್ ಹೇಳಿದ ನಿಮ್ಮ ಮಾತುಗಳನ್ನ ಪರೀಕ್ಷೆ ಮಾಡೇ ನೋಡ್ಬಿಡೋಣ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇವತ್ತು ಪೂರ್ತಿ ನಾನು ಭಗವಂತನ ಸ್ಮರಣೆ ಮಾಡ್ತೀನಿ. ಹಾಗೆ ಮಾಡ್ಬೇಕಾದ್ರೆ ಇನ್ ಕೇಸ್ ಏನಾದ್ರೂನು ಭಗವಂತ ನನಗೆ ಏನು ಕೊಡ್ಲಿಲ್ಲ ಅಂತ ಹೇಳಿದ್ರೆ ನಾನು ಮತ್ತೆ ಮಾರನೇ ಬೆಳಗ್ಗೆ ನಿಮ್ಮನ್ನ ಬಂದು ಕಾಣ್ತೀನಿ, ನೀವೆಲ್ಲೂ ಹೋಗ್ಬಾರ್ದು, ಇಲ್ಲೇ ಇರಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ಸಂತ ಕೂಡ ಒಪ್ಕೋತಾರೆ. ಮಿತ್ರರೇ, ಹೀಗೆ ಮಾಡಿದಂತಹ ಮಲುಕದಾಸ್ ಜಿ ನಂತರ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಒಂದು ಘೋರ ಅರಣ್ಯಕ್ಕೆ ಹೋಗ್ತಾರೆ. ಅರಣ್ಯಕ್ಕೆ ಹೋದವರು ಅದರ ನಡುವೆ ಇದ್ದಂತಹ ಒಂದು ದೊಡ್ಡ ವೃಕ್ಷವನ್ನ ಹತ್ತಿ ಕುಳಿತುಕೋತಾರೆ. ಅದು ಯಾರಿಗೂ ಕಾಣಿಸ್ತಾ ಇರೋ ಹಾಗೆ ಕುಳಿತುಕೊಂಡವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ರಾಮ ನಾಮವನ್ನ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹೇಳ್ತಾರೆ ಹೇಗೆ ಹೇಳ್ತಾರೆ ಅಂತ ಹೇಳಿದ್ರೆ, ರಾಮನಾಮದಲ್ಲಿ ತನ್ಮಯರಾಗಿ ಹೋಗುವಂತೆ ರಾಮನಾಮ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹೀಗೆ ಸಾಯಂಕಾಲ ಆಗುತ್ತೆ. ಆಗ ಏನಾಗುತ್ತೆ ಅಂತ ಹೇಳಿದ್ರೆ, ಆ ಕಾಲದಲ್ಲಿ ಹೇಗಿತ್ತು ಅಂತ ಹೇಳಿದ್ರೆ, ಜನ ಕಾಶಿಗೋ ಅಥವಾ ಗಂಗೆ ದರ್ಶನಕ್ಕೋ ಗಂಗಾ ಸ್ನಾನಕ್ಕೋ ಹೋಗೋದು ಅಂತ ಹೇಳಿದ್ರೆ ಒಂದಿಷ್ಟು ಊಟ ತಿಂಡಿ ಎಲ್ಲವನ್ನು ಕಟ್ಕೊಂಡು ಕುದುರೆಗಳ ಮೇಲೆ ಅಥವಾ ಒಂಟೆಗಳ ಮೇಲೆ ಬರ್ತಾರೆ. ಹಾಗೆ ಒಂದು ಗ್ರೂಪ್ ಆಫ್ ಜನಗಳು ಬಂದಿರ್ತಾರೆ. ಅಲ್ಲಿಗೆ ಬಂದವರು ಮಲುಕದಾಸ್ ಜಿ ಅವರು ಇರ್ತಾರಲ್ಲ, ಆ ಮರದ ಕೆಳಗೇನೆ ಅವನ್ನೆಲ್ಲದನ್ನು ಇಟ್ಟುಬಿಟ್ಟು ಸ್ನಾನಕ್ಕೆ ಅಂತ ಹೊರಟೋಗ್ತಾರೆ. ಗೆಳೆಯರಿಗೆ ಸ್ನಾನಕ್ಕೆ ಹೋಗಿ ಅವ್ರು ಇನ್ನೇನ್ ಬರ್ಬೇಕಾದ್ರೆ ಅಲ್ಲಿ ಒಂದು ಸೌಂಡ್ ಬರ್ತದೆ ಅಂತ ಹೇಳಿದ್ರೆ, ಕಳ್ಳರು ಬಂದ್ರು ಅಂತ ಓಡಿ ಅಂತ. ಆಗಿನ ಕಾಲದಲ್ಲಿ ಸಾಮಾನ್ಯವಾಗಿ ಕಾಡಿನಲ್ಲಿ ಕಳ್ಳರುಗಳು ಇರ್ತಿದ್ರು. ಈ ರೀತಿ ಯಾರು ಕಾಡಿನ ಮೂಲಕ ಪಾಸ್ ಹೋಗ್ತಿದ್ರು ಅವ್ರನ್ನೆಲ್ಲ ಒಡೆದು ಕಿತ್ಕೊಳ್ಳೋದು ಅಥವಾ ದರೋಡೆ ಮಾಡೋದು ಮಾಡ್ತಿದ್ರು. ಇದನ್ನ ಕೇಳಿದಂತಹ ಎಲ್ಲಾ ಯಾತ್ರಾರ್ಥಿಗಳು ತಾವು ಏನನ್ನ ಹೇಗೆ ತಂದಿರೋ ಅದನ್ನೆಲ್ಲ ಅಲ್ಲೇ ಹಾಗೆ ಬಿಟ್ಟು ಓಡೋ. ಸ್ವಲ್ಪ ಸಮಯದ ನಂತರ ಆ ದರೋಡೆಕೋರರು ಅಲ್ಲಿಗೆ ಬರ್ತಾರೆ. ಬಂದು ಸುತ್ತ ನೋಡಿದಾಗ ಅವರಿಗೆ ಅಲ್ಲೇ ಇದ್ದಂತಹ ಭಕ್ಷ್ಯ ಭೋಜ್ಯಗಳು ಆ ಯಾತ್ರಾರ್ಥಿಗಳು ತಂದಿದ್ದು ಕಾಣಿಸುತ್ತೆ. ಅವ್ರಿಗೂ ಬಹಳ ಖುಷಿ ಆಗುತ್ತೆ ಆ ದರೋಡೆಕೋರರಿಗೆ. ಓಹೋ, ಯಾರೋ ನಮಗೋಸ್ಕರ ಈ ರೀತಿ ಒಳ್ಳೆ ಭಕ್ಷ್ಯ ಭೋಜ್ಯಗಳನ್ನ ಬಿಟ್ಟೋಗಿದ್ದಾರೆ ಅನ್ಕೊಂಡು ಇನ್ನೇನ್ ತಿನ್ಬೇಕು ಅನ್ನೋಷ್ಟ್ರಲ್ಲಿ ಆ ದರೋಡೆಕೋರರ ಮುಖ್ಯಸ್ಥ ಹೇಳ್ತಾನೆ, ಏನಂತ ಹೇಳಿದ್ರೆ, ನಾವು ಹೇಳಿ ಕೇಳಿ ಕಳ್ಳರುಗಳು ನಮಗೋಸ್ಕರ ಯಾರು ಇಲ್ಲಿ ಈ ರೀತಿಯಾದಂತಹ ಭಕ್ಷ್ಯ ಭೋಜ್ಯಗಳನ್ನ ಇಟ್ಟೋಗ್ತಾರೆ, ಹುಡುಕಿ ಇಲ್ಲಿ ಯಾರು ಇರ್ತಾರೆ, ಅವರು ನಾವು ತಿನ್ನಿ ಸಾಯಲಿ ಅನ್ನುವಂಥದ್ನ ಕಾಯ್ತಿರ್ತಾರೆ ಅಂತ ಹೇಳ್ಬಿಟ್ಟು ನೋಡ್ತಾರೆ ಎಲ್ಲಾ ಕಡೆ. ಹೀಗೆ ಎಲ್ಲಾ ಕಡೆ ನೋಡಿದಾಗ ಮರದ ಮೇಲ್ಗಡೆ ಮಲುಕದಾಸ್ ಜಿ ಅವರು ಕುಳಿತಿರೋದು ಕಂಡು ಬರುತ್ತೆ. ತಕ್ಷಣ ಆ ಒಬ್ಬ ದರೋಡೆಕೋರರ ಲೀಡರ್ ಏನಿರ್ತಾನೆ ಅವನು ಸನ್ನೆ ಮಾಡ್ತಾನೆ ಮರದಿಂದ ಕೆಳಕ್ಕೆ ಇಳಿದು ಬರೋದಕ್ಕೆ. ಆದ್ರೆ ಮಲುಕದಾಸ್ ಜಿ ಒಪ್ಪೋದಿಲ್ಲ. ತಕ್ಷಣ ತಮ್ಮ ಒಬ್ಬ ಗ್ರೂಪಿನ ವ್ಯಕ್ತಿಗೆ ಆರ್ಡರ್ ಮಾಡ್ತಾನೆ, ಹೋಗೋ ಕೆಳಕ್ ಕರ್ಕೊಂಬ ಅಂತ ಹೇಳಿ. ಮೇಲೆ ಹತ್ತಿದಂತಹ ವ್ಯಕ್ತಿ ಮಲುಕದಾಸ್ ಜಿ ಅವ್ರನ್ನ ಕೆಳಕ್ ಕರ್ಕೊಂಡ್ ಬರ್ತಾನೆ. ಮಲುಕದಾಸ್ ಜಿ ಅವ್ರಿಗೆ ತಿನ್ನೋದಕ್ಕೆ ಕೇಳ್ತಾನೆ, ತಗೋ ನೀನ್ ಫಸ್ಟ್ ತಿನ್ನು ಒಂದ್ ಸ್ವಲ್ಪ ನೋಡೋಣ ಅಂತ ಹೇಳ್ಬಿಟ್ಟು. ಆದ್ರೆ ಮಲುಕದಾಸ್ ಜಿ ಅವರು ಭಗವಂತನೇ ಬಾಯಿಗೆ ತುರ್ಕೋ ತನಕ ನಾವೇನು ತಿನ್ನೋದಿಲ್ಲ ಅಂತ ಹೇಳ್ಬಿಟ್ಟು ಪ್ರತಿಜ್ಞೆ ಮಾಡೋದ್ರಿಂದ ಅವ್ರೇನು ತಿನ್ನಲ್ಲ ಅಂತ ಹೇಳ್ತಾರೆ. ಆಗ ಆ ದರೋಡೆಕೋರರ ಲೀಡರ್ಗೆ ಒಂದು ಕನ್ಫರ್ಮ್ ಆಗುತ್ತದೆ ಏನಂತ ಹೇಳಿದ್ರೆ, ಇದೇ ವ್ಯಕ್ತಿನೇ ನಮ್ಮನ್ನೆಲ್ಲ ಸಾಯಿಸ್ಬೇಕು ಅಂತ ಹೇಳ್ಬಿಟ್ಟು ಇದರಲ್ಲಿ ಏನೋ ಮಿಕ್ಸ್ ಮಾಡ್ಬಿಟ್ಟು ಇಲ್ಲಿ ಇಟ್ಟಿದ್ದಾನೆ ಅಂತ ಹೇಳಿ ತಕ್ಷಣ ಆ ಇಡೀ ಎಲ್ಲಾ ಭಕ್ಷ್ಯ ಭೋಜ್ಯಗಳನ್ನು ತೆಗೆದು ಮಲುಕದಾಸ್ ಜಿ ಮಹಾರಾಜ್ ಇರ್ತಾರಲ್ಲ ಅವರ ಒಂದು ಬಾಯಿಗೆ ತುರುಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮಿತ್ರರೇ, ಇದೆಲ್ಲ ಆದ ತಕ್ಷಣ ಮಲುಕದಾಸ್ ಜಿ ಅವ್ರಿಗೆ ಕಣ್ಣಲ್ಲಿ ನೀರು ಬರುತ್ತೆ. ಯಾಕೆ ಅಂತ ಹೇಳಿದ್ರೆ, ಅವರು ಪ್ರತಿದಿನ ನಾರ್ಮಲ್ ಏನೊಂದು ರೊಟ್ಟಿ ಅಥವಾ ದಾಲನ್ನ ತಿಂತಿದ್ದಂತಹ ವ್ಯಕ್ತಿಗೆ ಇವತ್ತು ಬೆಳಗ್ಗೆಯಿಂದ ಸಾಯಂಕಾಲ ತನಕ ರಾಮ ನಾಮ ಭಜನೆ ಮಾಡಿದ್ಕೆ ಎಲ್ಲಾ ರೀತಿಯಾದಂತಹ ಭಕ್ಷ್ಯ ಭೋಜ್ಯಗಳು ಸಿಕ್ತು. ಅದು ಕೇವಲ ಸಿಗ್ಲಿಲ್ಲ, ಫೋರ್ಸ್ಫುಲಿ ಬಾಯಿಗೆ ತುರ್ಕಲಾಯಿತು. ಇದನ್ನೇನೆ ಕೃಷ್ಣ ಭಗವದ್ಗೀತೆಯಲ್ಲಿ
ಹೇಳಿರುವಂತದ್ದು ಶರಣಾಗತಿ ಅಂತ ಹೇಳಿದ್ರೆ. ಮಿತ್ರರೇ, ತುಂಬಾ ಸಿಂಪಲ್ ಆಗಿ ಹೇಳ್ಬೇಕಂತ ಹೇಳಿದ್ರೆ ಶರಣಾಗತಿ ಅಂದ್ರೆ ಏನು ಅಂತ ಹೇಳಿದ್ರೆ ಯಾವುದೇ ಚಿಂತೆಯನ್ನ ಮನಸ್ಸಿನಲ್ಲಿ ಇಟ್ಕೊಳ್ಳದೆ ಭಗವಂತನ ಸ್ಮರಣೆ ಮಾಡೋದು, ಅಥವಾ ಏನ್ ನಮ್ಮ ಕೆಲಸ ಕೊಟ್ಟಿದ್ದಾನೆ ಅದನ್ನ ಫಲಗಳ ಎಕ್ಸ್ಪೆಕ್ಟೇಷನ್ ಇಲ್ದಲೆ ಮಾಡ್ತಾ ಭಗವಂತನ ಸ್ಮರಣೆ ಮಾಡೋದು, ಅಥವಾ ಭಗವಂತನಿಗೆ ಮಾಡಿದಂತಹ ಕೆಲಸಗಳನ್ನ ಅರ್ಪಿಸೋದು ಕೂಡ ಸರೆಂಡರ್ ಆಗುತ್ತೆ. ಮಿತ್ರರೇ, ಈ ಒಂದು ಕತೆ ಯಾವುದೋ ಕಾಲದಲ್ಲಿ ನಡೆದಿರಬಹುದು, ಹಾಗಂತ ಇವತ್ ನಡೀತಿಲ್ಲ ಅಂತ ಏನಿಲ್ಲ. ಸಾಕಷ್ಟು ಇಂಥ ಎಕ್ಸಾಂಪಲ್ಗಳು ಇವತ್ತು ಒಬ್ಬೊಬ್ಬರ ಜೀವನದಲ್ಲಿ ಸರೆಂಡರ್ ಆದವ್ರಿಗೆ ಪ್ರತಿದಿನ ನಡೀತಾನೆ ಇದೆ ಅಂತಾನೆ ಹೇಳ್ಬೋದು. ಮಿತ್ರರೇ, ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.